ನಾವು ಮಾಡೋ ಊಟ ತಿಂಡಿ ಮಕ್ಕಳಿಗೆ ಇಷ್ಟ ಆಗ್ಬೇಕು. ಹೌದು, ಹೊರಗಡೆ ಬೇಡ, ಅಮ್ಮ ಮಾಡ್ಕೊಟ್ಟಿದ್ದೆಲ್ಲ ಚೆನ್ನಾಗಿದೆ ನಾ ತಿಂತೀನಿ ಅನ್ಬೇಕು. ಹಂಗ್ ಮಾಡೋದು ಹೇಗೆ? ಹಾಗಿದ್ರೆ ನೀನು ಹಿಂಗೆ ತಿನ್ಬೇಕು, ಹೆಲ್ದಿ ತಿನ್ಬೇಕು, ಇದನ್ನ ಮಾತ್ರ ತಿನ್ಬೇಕು, ಇದು ಒಳ್ಳೇದು, ಹಾಲು ಕುಡಿಬೇಕು ಅಂತ ಹೇಳಿ ನಾನು ಜ್ಯೂಸ್ ಕುಡ್ಕೊಂಡು ಹೊರಗಡೆ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿಕೊಂಡು ಅಥವಾ ಇನ್ನೆಲ್ಲೋ ತರಿಸ್ಕೊಂಡು ನಾನೇ ಹೋಮ್ ಫುಡ್ ತಿಂತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಮಗುಗೆ ಟ್ರಸ್ಟ್ ಫ್ಯಾಕ್ಟರೇ ಬಿಲ್ಡ್ ಆಗಲ್ಲ. ಮಕ್ಕಳಿಗೆ ರುಚಿ ಕೊಟ್ಟಷ್ಟು, ಕಲರ್ಸ್ ಕೊಟ್ಟಷ್ಟು, ವೆರೈಟಿ ಕೊಟ್ಟಷ್ಟು ತುಂಬಾ ಇಷ್ಟ ಆಗುತ್ತೆ. ಅಂಡ್ ಇಟ್ ವಿಲ್ ಕಮ್ ಬ್ಯಾಕ್ ಅಂಡ್ ಸೇ ನಮ್ಮಮ್ಮನ ಸಖತ್ತಾಗಿ ಅಡುಗೆ ಮಾಡ್ತಾರೆ. ಮಕ್ಕಳು ನಾವು ಮನೇಲಿ ಏನ್ ಮಾಡಿದ್ರು ಹೊರಗಡೆ ಬೇಗ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ ಅಂತ. ಹೌ ಕ್ಯಾನ್ ಸ್ಕೂಲ್ಸ್ ಅಂಡ್ ಮನೆಯಲ್ಲಿ ದೇ ಬೋತ್ ಕ್ಯಾನ್ ವರ್ಕ್ ಟುಗೆದರ್? ಕ್ಯಾನ್ ದಟ್ ಹ್ಯಾಪನ್? ಸರಿ, ಇದು ಯಾವುದು ಬೇಡವಾ, ಸರಿ ಡಬ್ಬಿ ಖಾಲಿ ಕಳಿಸ್ತೀವಿ, ಅಷ್ಟೇ ಇಲ್ಲ, ಡನ್. ಸ್ಕೂಲಲ್ಲಿ ಒಂದು ಟೀಚರ್ ಕ್ವೆಶ್ಚನ್ಸ್ ಯಾಕೆ ಡಬ್ಬಿ ಖಾಲಿ ಇದೆ ಅಂತ ಹೇಳಿದಾಗ ದ ಕಿಡ್ ಇಸ್ ಆನ್ಸರಬಲ್. ಫಿಸಿಕಲಿ ಆಕ್ಟಿವ್ ಆಗಿರೋ ಅಷ್ಟು ನೋಡ್ಕೊಳ್ಳಿ ಮಕ್ಕಳನ್ನ. ಅದನ್ನ ತುಂಬಾ ನೀನು ಇನ್ನೂ ಚಿಕ್ಕವಳು ಹೋಗ್ಬೇಡ, ಆಚೆ ನೀ ಇನ್ನೂ ಚಿಕ್ಕವನು ರೋಡಿಗೆ ಹೋಗ್ಬೇಡ, ಅಲ್ಲಿ ಆಟ ಆಡಬೇಡ, ಮಣ್ಣು ಮುಟ್ಬೇಡ, ಗಲೀಜಾಗುತ್ತೆ, ನೀರಲ್ಲಿ ಆಟ ಆಡಬೇಡ, ಶೀತ ಆಗುತ್ತೆ, ಈ ರಿಸ್ಟ್ರಿಕ್ಷನ್ಸ್ ಹಾಕ್ಬೇಡಿ ಮಕ್ಕಳಿಗೆ. ಮಕ್ಕಳಿಗೂ ಕೂಡ ಆ ಒಂದು ಒಳ್ಳೆಯ ಫುಡ್ ಹ್ಯಾಬಿಟ್ನ ಕಾನ್ಶಿಯಸ್ ಜೊತೆಗೆ ಬೆಳೆಸಬೇಕು ಅಂದರೆ ಒಂದು ಹೈಲೈಟ್ಸ್ 3 ಟಿಪ್ಸ್ ಕೊಡೋದಾದ್ರೆ ಟಾಪ್ 3 ಟಿಪ್ಸ್ ಏನು ಕೊಡ್ತೀರಾ? ಈ ಮಕ್ಕಳು ಊಟ ತಿಂಡಿ ವಿಚಾರಕ್ಕೆ ಬಂದಾಗ ಅವಾಗಿಂದ ಸುಮಾರು ಅಂದ್ರೆ ಪ್ರಾಬ್ಲಮ್ಸ್ ಗಳಂದ್ರೆ ಏನೇನ್ ಚಾಲೆಂಜಸ್ ಅಂತ ಮಾತಾಡಿದ್ವಿ. ಈ ಪೇರೆಂಟಿಂಗ್ ಹ್ಯಾಕ್ಸ್ ಬಗ್ಗೆ ಮಾತಾಡೋಣ. ಹೌ ಟು ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್, ಫನ್ ಅಂಡ್ ಅಪೀಲಿಂಗ್ ಟು ಕಿಡ್ಸ್. ನಾವು ಮಾಡೋ ಊಟ ತಿಂಡಿ ಮಕ್ಕಳಿಗೆ ಇಷ್ಟ ಆಗ್ಬೇಕು. ಹೌದು, ಹೊರಗಡೆ ಬೇಡ, ಅಮ್ಮ ಮಾಡ್ಕೊಟ್ಟಿದ್ದೆಲ್ಲ ಚೆನ್ನಾಗಿದೆ ನಾ ತಿಂತೀನಿ ಅನ್ಬೇಕು. ಹಂಗ್ ಮಾಡೋದು ಹೇಗೆ? ಹಾಗಿದ್ರೆ ಕಲರ್ ಕೊಟ್ರೆ ಇಷ್ಟ ಆಗುತ್ತೆ ಮಕ್ಕಳಿಗೆ. ಓಕೆ, ಕಲರ್ ಅಂದ್ರೆ ಇಟ್ಸ್ ನಾಟ್ ಫುಡ್ ಕಲರ್. ಓಕೆ, ಸೊ ಈಗ ಕಲರ್ಫುಲ್ ಆಗಿ ವೆಜಿಟೇಬಲ್ಸ್ ಹಾಕಿ ಏನಾದ್ರು ಮಾಡೋದು, ಕಲರ್ಫುಲ್ ಆಗಿ ಫ್ರೂಟ್ಸ್ ಅಲ್ಲಿ ಏನಾದ್ರು ಮಾಡ್ಕೊಡೋದು, ಕಟ್ಟಿಂಗ್ ಅಲ್ಲಿ ಏನಾದ್ರು ಕಾರ್ವಿಂಗ್ಸ್ ಅಲ್ಲಿ ಮಾಡ್ತೀವಲ್ಲ. ರೈಟ್. ಈಗ ಅದಕ್ಕೆ ಕೆಲವೊಬ್ರು ಹೇಳ್ಬೋದು ನಂಗೆ ತುಂಬಾ ಟೈಮ್ ಇರಲ್ಲ ಮೇಘ, ನಾನು ತುಂಬಾ ಬಿಸಿ ಇರ್ತೀನಿ, ಆಫೀಸ್ಗೆ ಹೋಗ್ಬೇಕು, ಮನೆಯಲ್ಲಿ ಫ್ಯಾಮಿಲಿ ಮ್ಯಾನೇಜ್ ಮಾಡ್ಬೇಕು, ಇಟ್ಸ್ ಟೂ ಮಚ್ ಫಾರ್ ಮೀ ಅಂತ. ಸ್ವಲ್ಪ ನೀವು ಪ್ರೆಪ್ ಮಾಡ್ಕೊಂತಿರಲ್ಲ, ಗ್ರಾಸರಿ ಪ್ರೆಪ್ ಅಲ್ಲಿ ವೆರೈಟೀಸ್ ಇನ್ಕ್ಲೂಡ್ ಮಾಡಿ. ಓಕೆ, ಅಂದ್ರೆ ಡಿಫ್ರೆಂಟ್ ತರಕಾರಿಗಳು, ಡಿಫ್ರೆಂಟ್ ಸೊಪ್ಪುಗಳು ಮತ್ತೆ ಫ್ರೂಟ್ಸ್ನೆಲ್ಲ ಇನ್ಕ್ಲೂಡ್ ಮಾಡಿದಾಗ ಆಬ್ವಿಯಸ್ಲಿ ಶೆಲ್ಫ್ ಲೈಫ್ ಆಫ್ ದೀಸ್ ಫುಡ್ಸ್ ಆರ್ ವೆರಿ ಲೆಸ್. ಕಡಿಮೆ ಟೈಮಲ್ಲಿ ಇದನ್ನು ಖಾಲಿ ಕೂಡ ಮಾಡ್ಕೋಬೇಕು ನಾವು. ಸೊ ಕಡಿಮೆ ಟೈಮಲ್ಲಿ ಖಾಲಿ ಮಾಡ್ಕೋಬೇಕು ಅಂದಾಗ ನಾನು ಇನ್ಕ್ಲೂಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. 1 2 ಕಲರ್ಸ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಟೇಸ್ಟ್ನ ಕೂಡ ಹಾಗೆ ಇಂಟ್ರೊಡ್ಯೂಸ್ ಮಾಡಬೇಕು ಮಕ್ಕಳಿಗೆ. ಕೆಲವರು ಅಗೇನ್ ಅವ್ರ ಪ್ರಾಕ್ಟೀಸ್ ಅದು, ಅವ್ರಿಗೇನು ಬೈಯಕ್ಕಾಗಲ್ಲ ಅಥವಾ ಹೇಳಕ್ಕಾಗಲ್ಲ. ಮಕ್ಕಳಿಗೆ ಉಪ್ಪು ಖಾರ ಜಾಸ್ತಿ ಕೊಡಬಾರ್ದು, ಅಥವಾ ಅದು ಕೊಟ್ಟರೆ ಸರಿ ಹೋಗಲ್ಲ, ಇಂಡೈಜೆಷನ್ ಆಗಬಹುದು, ಅಥವಾ ಈಗ ನಮಗೆಲ್ಲ ಅಸಿಡಿಟಿ ಅಥವಾ ಬ್ಲೋಟಿಂಗ್ ಅಂತ ಹೇಳ್ತೀವಲ್ಲ, ಆ ಥರ ಮಕ್ಕಳಿಗೆ ಏನಾದರೂ ಕಿಚ್ ಆಗ್ಬೋದು ಅಂತ ಪ್ರಿಕಾಷನರಿ ಅಂತ ಸ್ವಲ್ಪ ಉಪ್ಪು ಖಾರ ಕಡಿಮೆನೆ ಹಾಕಿ ಕೊಡ್ತಾರೆ. ಸೊ ನಾನು ಹೇಳೋದು ಉಪ್ಪು ಖಾರ ಇಂಟ್ರೊಡ್ಯೂಸ್ ಮಾಡಿ. ಇನ್ನು ಹೆಲ್ದಿಯರ್ ವೇ, ಖಾರನ ನೀವು ಮೆಣಸು ಪುಡಿ ಹಾಕಿ ಕೊಡ್ಬೋದು ಇನ್ಸ್ಟೆಡ್ ಆಫ್ ಪುಟ್ಟಿಂಗ್ ಯುವರ್ ರೆಡ್ ಚಿಲ್ಲಿ ಪೌಡರ್ ತುಂಬಾ ಖಾರ ಆಗೋಗುತ್ತೆ. ಮೆಣಸಿನ ಪುಡಿ, ಕಾಡು ಮೆಣಸು ಪುಡಿ, ಪೆಪ್ಪರ್ ಪೌಡರ್, ಅದನ್ನ ನಾವು ಹಾಕಿದಾಗ ತುಂಬಾ ಕಡಿಮೆನೆ ಖಾರವಾಗಿರುತ್ತೆ. ಓಕೆ, ಉಪ್ಪು ಸ್ವಲ್ಪ ಕಡಿಮೆನೆ ಹಾಕಿ ನಿಂಬೆ ಹಣ್ಣು ಎಲ್ಲದ್ರಲ್ಲೂ ಹಾಕ್ತಾ ಇದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆ ರುಚಿ ಕೊಟ್ಟಷ್ಟು, ಕಲರ್ಸ್ ಕೊಟ್ಟಷ್ಟು, ವೆರೈಟಿ ಕೊಟ್ಟಷ್ಟು ತುಂಬಾ ಇಷ್ಟ ಆಗುತ್ತೆ. ಅಂಡ್ ಇಟ್ ವಿಲ್ ಕಮ್ ಬ್ಯಾಕ್ ಅಂಡ್ ಸೇ ನಮ್ಮಮ್ಮನ ಸಖತ್ತಾಗಿ ಅಡುಗೆ ಮಾಡ್ತಾರೆ. ಸೊ I think nobody else can give you that compliment. ಖಂಡಿತ. ಈ ಗುಡ್ ಫುಡ್ ಹ್ಯಾಬಿಟ್ಸ್ ಅಂತ ಬಂದಾಗ ನಾವಾಗ್ಲೇ ಇನಿಷಿಯಲಿನೂ ಮಾತಾಡಿದ್ವಿ, ಮಕ್ಕಳು ನಾವು ಮನೇಲಿ ಏನ್ ಮಾಡಿದ್ರು ಹೊರಗಡೆ ಬೇಗ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ ಅಂತ. ಹೌ ಕ್ಯಾನ್ ಸ್ಕೂಲ್ಸ್ ಅಂಡ್ ಮನೆಯಲ್ಲಿ ದೇ ಬೋತ್ ಕ್ಯಾನ್ ವರ್ಕ್ ಟುಗೆದರ್? ಕ್ಯಾನ್ ದಟ್ ಹ್ಯಾಪನ್? Definitely this can happen. And whenever I include myself in schools, ಈಗ ನಾನು ಎಷ್ಟೊಂದು ಸ್ಕೂಲ್ಸ್ ಅಲ್ಲಿ ಅವ್ರಿಗೆ ಟೀಚ್ ಮಾಡ್ತೀನಿ ಅಬೌಟ್ ನ್ಯೂಟ್ರಿಷನ್, ಹೌ ದೇ ಹ್ಯಾವ್ ಟು ಬ್ರಿಂಗ್ ದೇರ್ ಲಂಚ್ ಬಾಕ್ಸ್ ಅಥವಾ ಸ್ನಾಕ್ ಬಾಕ್ಸ್ ಹೇಳ್ತೀನಿ. ನಾನು ಹೇಳೋದು ನಿನ್ ಮಗುಗೆ ಕೊಡು ಒಂದ್ಸಲ ಮಾಡಕ್ಕೆ. ನಿನ್ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಕೋಬಾ, ಅಥವಾ ನಿನ್ ಲಂಚ್ ಬಾಕ್ಸ್ಗೆ ಏನ್ ಹಾಕ್ಲಿ, ಬಾ ಇಲ್ಲಿ ನಿಂತ್ಕೋ. ಈಗೆಲ್ಲ ನಮ್ಮ ಹತ್ರ ಚೇರ್ಸ್ ಇರುತ್ತೆ, ಅದೇನೋ ಟೇಬಲ್ ಟಾಪ್ ಚೇರ್ ಏನೇನೋ ಬಂದಿದೆ ಅಲ್ಲ. ಸೊ ನನ್ ಮ್ಯಾಟರ್ ಆಫ್ another 2 minutes ಎಕ್ಸ್ಟ್ರಾ ಇಲ್ಲ, ತುಂಬಾ ವೆರೈಟಿ ಕೇಳುತ್ತೆ ನನ್ ಮಗು, ನೀವ್ ಅನ್ಕೊಂಡಂಗಲ್ಲ, ತುಂಬಾ ಹಠ ಮಾಡುತ್ತೆ. ಅಡ್ಗೆ ಮನೆ ಕರ್ಕೊಂಡು ಹೋದ್ರೆ ನಂಗೆ ಅಷ್ಟು ಟೈಮೇ ಸಿಗಲ್ಲ ಬೆಳಗ್ಗೆ ಹೊತ್ತು. ಒನ್ ಸಿಂಪಲ್ ರೂಲ್ ದಟ್ ಯು ಕ್ಯಾನ್ ಫೀಡ್ ದ ಚೈಲ್ಡ್ ಎಸ್, ಇಷ್ಟು ಮಾಡಿದೀನಿ, ಇಷ್ಟರಲ್ಲಿ ನಿಂಗೆ ಏನ್ ಬೇಕು ಹೇಳು. ಇಲ್ದೇ ಇರೋದನ್ನ ಕೇಳೋ ಬದಲು ಇರೋದ್ರಲ್ಲಿ ಏನ್ ಬೇಕು. ಸರಿ, ಇದು ಯಾವ್ದು ಬೇಡವಾ, ಸರಿ ಡಬ್ಬಿ ಖಾಲಿ ಕಳಿಸ್ತೀವಿ, ಇಲ್ಲ, ಡನ್. ಸ್ಕೂಲಲ್ಲಿ ಒಂದು ಟೀಚರ್ ಕ್ವೆಶ್ಚನ್ಸ್ ಯಾಕೆ ಡಬ್ಬಿ ಖಾಲಿ ಇದೆ ಅಂತ ಹೇಳಿದಾಗ ದ ಕಿಡ್ ಇಸ್ ಆನ್ಸರಬಲ್.
ಅಫ್ಕೋರ್ಸ್ ಪೇರೆಂಟ್ ನ ಕೇಳ್ತಾರೆ, ಇಲ್ಲ ಅಂತ ಅಲ್ಲ. ಈಗೆಲ್ಲ ಟೆಕ್ನಾಲಜಿ ಹಸ್ ಇಂಪ್ರೂವ್ಡ್ ಅಂಡ್ ಕಮ್ಯುನಿಕೇಶನ್ ಪೇರೆಂಟ್ಸ್ಗೆ ಟೀಚರ್ಸ್ಗೆ ಹಸ್ ಆಲ್ಸೋ ಇಂಪ್ರೂವ್ಡ್. ಮಾತಾಡ್ಬೋದು. ಸಿ ನನ್ನ ಮಗು ತುಂಬಾ ಪ್ರಿಕ್ಕಿ ಈಟರ್, ಅದಕ್ಕೆ ಇಷ್ಟ ಆಗೋದಿಲ್ಲ ಅಥವಾ ತುಂಬಾ ಹಠ ಮಾಡುತ್ತೆ, ಸೊ ಐ ಆಮ್ ಟ್ರೈಂಗ್ ಟು ಡೂ ಸಮಥಿಂಗ್ ಲೈಕ್ ದಿಸ್. ನೀವು ಒಂದ್ ಸ್ವಲ್ಪ ಹೇಳಿ ಮಗುಗೆ, ಕಮ್ಯುನಿಕೇಟ್ ಮಾಡ್ಬಿಟ್ರೆ ಆಯ್ತು. ಕಮ್ಯುನಿಕೇಟ್ ಮಾಡಿದ್ರೆ ಟೀಚರ್ ಅವ್ರ ಭಾಷೆನಲ್ಲಿ ಮಗು ಹತ್ರ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಅಷ್ಟೇ ಸಾಕಲ್ಲ ಮಕ್ಕಳಿಗೆ, ದೇ ವಿಲ್ ಕಮ್ ಬ್ಯಾಕ್ ಅಂಡ್ ಚೂಸ್ ವಾಟ್ ದೇ ವಾಂಟ್. ಹೌದು. ಈ ಮಕ್ಕಳನ್ನ ಬೆಳೆಸುವಾಗ ಮಕ್ಕಳಿಗೂ ಕೂಡ ಆ ಒಂದು ಒಳ್ಳೆಯ ಫುಡ್ ಹ್ಯಾಬಿಟ್ ನ ಕಾನ್ಶಿಯಸ್ ಜೊತೆಗೆ ಬೆಳೆಸಬೇಕು ಅಂದ್ರೆ ಒಂದು ಹೈಲೈಟ್ಸ್ 3 ಟಿಪ್ಸ್ ಕೊಡೋದಾದ್ರೆ ಟಾಪ್ 3 ಟಿಪ್ಸ್ ಏನ್ ಕೊಡ್ತೀರಾ? ಲೈಕ್ ಹೌ ಐ ಆಮ್ ಸೇಯಿಂಗ್ ಫ್ರಮ್ ದ ಬಿಗಿನಿಂಗ್ ಆಫ್ ದಿ ಎಪಿಸೋಡ್ ನಾನು ಹೇಳ್ತಾನೆ ಇದನ್ನೆಲ್ಲ, ಮಕ್ಕಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈಗ ನೀವು ಏನೇ ಮಾಡಿ ಮಕ್ಕಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಒನ್, ಮಕ್ಕಳಿಗೇನೆ ಸ್ವಲ್ಪ ಕುಕ್ಕಿಂಗ್ ಅಭ್ಯಾಸಗಳು ಮಾಡಿಸಿ ಚಿಕ್ಕದ್ರಿಂದಾನೆ. ಸಿ ಬಾಯ್ ಆರ್ ಅ ಗರ್ಲ್, ಯು ಡೋಂಟ್ ಡಿಫ್ರೆನ್ಶಿಯೇಟ್. ಫಸ್ಟ್ಲಿ ಮಕ್ಕಳು ಅವ್ರವರಿಗೆ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋದು ಲೇಟರ್ ಆನ್. ಯು ಬೆಟರ್ ಟೆಲ್ ದೆಮ್ ಇದನ್ನೆಲ್ಲ ಕಲ್ತ್ಕೋ, ಇಲ್ಲಿ ಮಾಡಿಲ್ಲಿ. ಆ್ಯಂಡ್ ದೆರ್ ಆರ್ ಸೋ ಮೆನಿ ಕಿಡ್ ಫ್ರೆಂಡ್ಲಿ ರೆಸಿಪೀಸ್. ಅದನ್ನ ಬೇಕಾದ್ರೆ ಐ ಕ್ಯಾನ್ ಟೀಚ್ ಇನ್ ಸಮ್ ಅದರ್ ಎಪಿಸೋಡ್. ಆ ಕಿಡ್ ಫ್ರೆಂಡ್ಲಿ ಎಪಿಸೋಡ್ಸ್ನ ಮಗುಗೆ ಮಾಡಿಕೊಂಡು, ಈಗ ಸಮ್ಮರ್ ಹಾಲಿಡೇಸ್ ಆರಾಮಾಗೆ ಇರ್ತಾರೆ ಮಕ್ಕಳು ಮನೆಯಲ್ಲೇ 1-1.5 ತಿಂಗಳು, ದೇ ವಿಲ್ ಬಿ ಅಟ್ ಹೋಮ್. ಅವ್ರು ಎಂಗೇಜ್ ಆಗ್ತಾರೆ. 1-2 hours ಅವ್ರದೇ ಏನೋ ತಿನ್ನೋದಕ್ಕೆ ಅಂತ ಅವ್ರು ಮಾಡ್ಕೊಳ್ಳೋದಕ್ಕೆ ಎಂಗೇಜ್ ಆಗ್ತಾರೆ. ಸೊ ಆ ಥರ ಚಿಕ್ಕ ಇಂಟ್ರೊಡಕ್ಷನ್ಸ್ ಮಕ್ಕಳಿಗೆ ಮಾಡಿದಾಗ ಅವ್ರಿಗೂ ಕಾನ್ಶಿಯಸ್ ಆಗಿ ಬರುತ್ತೆ ತಲೆಗೆ, ಓಕೆ ಇದನ್ನೆಲ್ಲ ನಾನು ತಿನ್ಬೋದಲ್ವಾ, ಓ ಪಾಪ್ಕಾರ್ನ್ ಮನೇಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಆ ಪಾಪ್ಕಾರ್ನ್ಗೆ ನಾನು ಇದು ಕ್ಯಾರೆಟ್ ತುರ್ಕೊಂಡು ಹಾಕೋಬೋದಲ್ವಾ, ಈಗ ಅದನ್ನಮ್ಮ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಮಗುನು ಅದನ್ನ ಟ್ರೈ ಮಾಡುತ್ತೆ ಅಲ್ವಾ. ಸೊ ಮಗುಗೆ ಮಾಡೋದಕ್ಕೆ ಬಿಟ್ಟಾಗ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್. ಅಂಡ್ ಮೂರನೇದು, ಮಗು ಜೊತೆ ಕೂತು ತಿನ್ನೋ ಅಭ್ಯಾಸ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಆಯ್ತಾ. ಮಗುಗೆ ನೀನು ಹಿಂಗೆ ತಿನ್ಬೇಕು, ಹೆಲ್ದಿ ತಿನ್ಬೇಕು, ಇದನ್ನ ಮಾತ್ರ ತಿನ್ಬೇಕು, ಇದು ಒಳ್ಳೇದು, ಹಾಲು ಕುಡಿಬೇಕು ಅಂತ ಹೇಳಿ ನಾನು ಜ್ಯೂಸ್ ಕುಡ್ಕೊಂಡು ಹೊರಗಡೆ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿಕೊಂಡು ಅಥವಾ ಇನ್ನೆಲ್ಲೋ ತರಿಸ್ಕೊಂಡು ನಾನೇ ಹೋಮ್ ಫುಡ್ ತಿಂತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಮಗುಗೆ ಟ್ರಸ್ಟ್ ಫ್ಯಾಕ್ಟರೇ ಬಿಲ್ಡ್ ಆಗಲ್ಲ, ರೈಟ್. ಸೊ ಐ ವುಡ್ ಸೇ ಮಗು ಜೊತೆ ಕೂತು ತಿನ್ನೋ ಅಭ್ಯಾಸ, ಮಾತಾಡೋ ಅಭ್ಯಾಸ, ಇಂಟರಾಕ್ಟ್ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಇದರಿಂದ ವಾಟ್ ವಿಲ್ ಹ್ಯಾಪನ್, ಮಗುಗೆ ಸ್ಕ್ರೀನ್ ಟೈಮ್ ನ್ಯಾಚುರಲಿ ಕಡಿಮೆ ಆಯ್ತು, ಮಗುಗೆ ತಿನ್ನೋ ಅಭ್ಯಾಸ ಜೊತೆಗೆ ಬೆಳೀತು, ಮಗುಗೆ ಆ ಹಠ ಮಾಡೋ ಅಭ್ಯಾಸ ಬರೋದೇ ಇಲ್ಲ. ನಾನೇನು ಅಡುಗೆ ಮಾಡಿರ್ತೀನಿ ನಾನು ಅದೇ ತಿಂದೆ, ಮಗುನೂ ಅದೇ ತಿಂತು, ಮನೇಲಿರೋರೆಲ್ಲರೂ ಅದೇ ತಿಂದ್ರು ಅಂದಾಗ ಆ ಸ್ಕೋಪ್ ಆಫ್ ಎಕ್ಸ್ಟ್ರಾ ಹಠ ಮಾಡೋದು ಬರೋದೇ ಇಲ್ಲ, ಅಲ್ಲೇ ಕಟ್ ಆಫ್ ಆಗೋಯ್ತು ಅಷ್ಟೇ. ಸೊ ಎಂಟೈರ್ ಎಪಿಸೋಡ್ ಐ ಥಿಂಕ್ ಇಸ್ ಕವರ್ಡ್ ಇನ್ ದೀಸ್ 3 lines. ಎಕ್ಸಾಕ್ಟ್ಲಿ, ಇಟ್ಸ್ ವೆರಿ ರೈಟ್ ಅಲ್ವಾ. ಇದನ್ನ ಮಾಡಿದ್ರೆ ಸಾಕಷ್ಟಾಗಿ ಯಾವ ಮಕ್ಕಳು ಏನು ಹಠ ಮಾಡಲ್ಲ. ಅಂಡ್ ಐ ವುಡ್ ಸೇ ಹಠ ಮಾಡಿದ್ರು ಚಿಕ್ಕ ಪುಟ್ಟ ಹಠ ಅದು ಮಕ್ಕಳ ಸ್ವಭಾವ ಅಷ್ಟೇ. ಇಟ್ ಶುಡ್ ಬಿ ಫೈನ್. ಮಾಡೇ ಮಾಡ್ತಾರೆ ಮಕ್ಕಳು ಅನ್ನಿಸ್ಕೊಳಕ್ ಒಂದ್ ಸ್ವಲ್ಪ ಹಠ ಮಾಡ್ಬೇಕಲ್ಲ ಅಷ್ಟೇ. ಫಿಸಿಕಲಿ ಆಕ್ಟಿವ್ ಆಗಿರೋ ಅಷ್ಟು ನೋಡ್ಕೊಳ್ಳಿ ಮಕ್ಕಳನ್ನ. ಅದನ್ನ ತುಂಬಾ ನೀನ್ ಇನ್ನ ಚಿಕ್ಕವಳು ಹೋಗ್ಬೇಡ, ಆಚೆ ನೀ ಇನ್ನ ಚಿಕ್ಕವನು ರೋಡಿಗೆ ಹೋಗ್ಬೇಡ, ಅಲ್ಲಿ ಆಟ ಆಡ್ಬೇಡ, ಮಣ್ಣು ಮುಟ್ಬೇಡ, ಗಲೀಜಾಗುತ್ತೆ, ನೀರಲ್ಲಿ ಆಟ ಆಡ್ಬೇಡ, ಶೀತ ಆಗುತ್ತೆ, ಈ ರಿಸ್ಟ್ರಿಕ್ಷನ್ಸ್ ಹಾಕ್ಬೇಡಿ ಮಕ್ಕಳಿಗೆ. ಸಿ ನೀರಲ್ಲಿ ಆಟ ಆಡ್ತಾರೆ, ಎಸ್ ಲೆಟ್ ದೆಮ್ ಎಕ್ಸ್ಪೀರಿಯನ್ಸ್. ನಾವ್ ಅವಾಗ್ಲೇ ಮಾತಾಡ್ದಾಗೆ ಬಿಸಿ ಅಂತ ಮುಟ್ಟಿದಾಗ ಬಿಸಿ ಅಂತ ಗೊತ್ತಾಗುತ್ತಲ್ಲ, ಅದೇ ತರ ತುಂಬಾ ಬಿಸಿಲಲ್ಲಿ ಆಟ ಆಡಿದಾಗ ಸುಸ್ತಾಗುತ್ತೆ ಅಂತಾನು ಮಗುಗೆ ಅರ್ಥ ಆಗುತ್ತೆ. ಯೋಚನೆ ಮಾಡ್ತಾರೆ. ಆಮೇಲೆ ನೀರಲ್ಲಿ ಆಟ ಆಡಿದಾಗ ಶೀತ ಆದ್ರೂ ಮಕ್ಳಿಗೆ ಯೋಚನೆ ಬರುತ್ತೆ. ಫ್ರೆಂಡ್ಸ್ ಜೊತೆ ಆಟ ಆಡುವಾಗ 4 ಸಲ ಜಗಳ ಮಾಡ್ಕೊಂಡಿರೋದನ್ನ ಅವರೇ ಸಾಲ್ವ್ ಮಾಡ್ಕೊಂಡಾಗ ಅವರ ಇಂಡಿಪೆಂಡೆನ್ಸ್ ಅವರೇ ಕ್ರಿಯೇಟ್ ಮಾಡ್ಕೋತಾ ಇದಾರೆ. ಇನ್ಸ್ಟೆಡ್ ನಾನು ಹೋಗ್ಬಿಟ್ಟು ನೀನ್ ಯಾಕೆ ಜಗಳ ಮಾಡ್ದೆ ನನ್ನ ಮಗು ಜೊತೆ ಅಂತ ಕೇಳಿದಾಗ ದಟ್ ಇಸ್ ಎನ್ ಎಂಟೈರ್ ಎಪಿಸೋಡ್. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇಲ್ವೇ ಇಲ್ಲ ನನ್ನ ಮಗುಗಾಗ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ನ ನಾನು ಅಲ್ಲಿಂದ ಬಿಟ್ಬಿಡ್ಬೇಕು. ನಿನ್ ಫ್ರೆಂಡ್ ಹತ್ರ ನೀನ್ ಮಾತಾಡಿದ್ಯಾ, ಹೋಗಿ ಮಾತಾಡಿ ಅಷ್ಟೇ. ಸೊ ಈ ತರ ಮಕ್ಳು ಇಂಡಿಪೆಂಡೆನ್ಸ್ ನ ನಾವು ಚಿಕ್ಕದ್ರಿಂದ ಕಲಿಸ್ತಾ ಹೋದ್ರೆ ಊಟ ತಿಂಡಿ ಕೂಡ ತುಂಬಾ ಸಿಂಪಲ್ ಅಂಡ್ ಎಂಜಾಯ್ ಮಾಡ್ತಾರೆ ಮಕ್ಕಳು. ಬ್ಯೂಟಿಫುಲ್. ದಿಸ್ ಎಂಟೈರ್ ಕಾನ್ವರ್ಸೇಷನ್ ಅಬೌಟ್ ಫುಡ್ ಮತ್ತೆ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ it would be a guide to the parents ಅಂತ ಹೇಳ್ಬೋದು, not an exaggeration, and eye opener. Especially moms ಜಾಸ್ತಿ they get to spend more time ಮಕ್ಕಳ ಜೊತೆಗಲ್ವಾ, ಬಿಕಾಸ್ ಅವ್ರು ಹೆತ್ತಿರ್ತಾರೆ, ಅವರೇ ಹಾಲು ಕುಡಿಸ್ತಾರೆ, ಅವರೇ ನೋಡ್ಕೋತಾರೆ, ಕ್ಲೀನ್ ಮಾಡ್ತಾರೆ, ತಿನ್ನಿಸ್ತಾರೆ, ಸ್ನಾನ ಮಾಡಿಸ್ ಎವ್ರಿಥಿಂಗ್ ದೇ ಡು. ಹಾಗಾಗಿ ಆ ಬಾಂಡ್ ವಿತ್ ಅಮ್ಮ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಎಪಿಸೋಡ್ ಪೂರ್ತಿ ಅಮ್ಮಂದ್ರ ಹೆಸರನ್ನ ಜಾಸ್ತಿ ತಗೊಂಡಿದೀವಿ. ಅಂಡ್ ಡೆಫಿನೆಟ್ಲಿ ಮಕ್ಕಳ ಬೆಳವಣಿಗೆ ಟೈಮಲ್ಲಿ ಏನೆಲ್ಲ ಅತಿಯಾಗಿ ಮುಖ್ಯ ಆಗುತ್ತೆ ಅನ್ನೋ ಅಂಶಗಳನ್ನ ತುಂಬಾ ನೀಟಾಗಿ ಅರ್ಥ ಮಾಡಿಸಿದೀರಾ ಮೇಘಾ. ಥ್ಯಾಂಕ್ ಯು ವೆರಿ ಮಚ್.
ಫ್ರಮ್ ಅಥವಾ ಆನ್ ಬಿಹಾಫ್ ಆಫ್ ಆಲ್ ದ ಪೇರೆಂಟ್ಸ್ ಐ ವುಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರೂಪಾ. ಆ್ಯಂಡ್ ಐ ಥರಲಿ ಎಂಜಾಯ್ಡ್. ನನಗೆ ಯಾಕೆ ಈ ಟಾಪಿಕ್ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಹೇಳಿದೆ ಅಂದರೆ, ಇದು ರೂಟ್ ಲೆವೆಲಲ್ಲಿ ಸರಿ ಮಾಡಬೇಕು, ಸೆಲ್ಯುಲಾರ್ ಲೆವೆಲಲ್ಲಿ ಸರಿ ಮಾಡಬೇಕು ಅಂತ ನಾನು ಹೇಳ್ತಾನೆ ಇರ್ತೀನಲ್ಲ, ಆ ಸೆಲ್ಯುಲಾರ್ ಲೆವೆಲ್ ಅಂದರೆ ನನ್ನ ಪ್ರಕಾರ ಮಕ್ಕಳೇ. ಕರೆಕ್ಟ್. ಸೊ ನಾನು ದೊಡ್ಡವ್ರಿಗೆ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಐ ಟೆಲ್ ದಿಸ್ ಟು ಎವ್ರಿ ಕ್ಲೈಂಟ್ ಹೂ ಕಮ್ಸ್ ಟು ಮೀ. ನಿನ್ನ 35 years ಆಫ್ ಲೈಫ್ ಅಥವಾ ನಿನ್ನ 40 years ಆಫ್ ಲೈಫ್ ನಿನ್ಗೊಂದು ಹ್ಯಾಬಿಟ್ ಇನ್ಕಲ್ಕೇಟ್ ಆಗಿತ್ತು. ಆ ಹ್ಯಾಬಿಟ್ ಇನ್ಕಲ್ಕೇಟ್ ಆಗಿರೋದನ್ನ ನಾನು ಚೇಂಜ್ ಮಾಡಬೇಕು ಅಂದ್ರೆ ನಂಗೆ ಸ್ವಲ್ಪ ಟೈಮ್ ಬೇಕು. ಇದೆಲ್ಲ ತಪ್ಪು ಹ್ಯಾಬಿಟ್ಸು, ಇದನ್ನ ನೀನು ಸರಿ ಮಾಡ್ಕೋಬೇಕು, ಹಿಂಗೆ ಮಾಡಬೇಕು. ಇಟ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಇಮೋಷನ್ಸ್. ಅವ್ರ ಮನೇಲಿ ಯಾರೋ ಹೇಳ್ಕೊಟ್ಟಿರ್ತಾರೆ, ಅಥವಾ ಅವ್ರ ಮನೆಯಲ್ಲಿ ಒಂದು ಪದ್ಧತಿ ಇರುತ್ತೆ, ಪ್ರಾಕ್ಟೀಸ್ ಇರುತ್ತೆ, ಏನೇನೋ ಇನ್ವಾಲ್ವ್ ಆಗುತ್ತೆ. ಮಕ್ಕಳಿಗಾದ್ರೆ ತುಂಬಾ ಆರಾಮಾಗಿ ಕರೆಕ್ಷನ್ಸ್ ಮಾಡ್ಬಿಡ್ಬೋದು. ಸೊ ಆ ಸೆಲ್ಯುಲಾರ್ ಲೆವೆಲ್ ಅಂದ್ರೆ ಈ ಫೌಂಡೇಶನಲ್ ಲೆವೆಲ್ ಇಲ್ಲಿ ಸರಿ ಮಾಡೋದು ತುಂಬಾ ಈಸಿ ಕೂಡ, ತುಂಬಾ ಇಂಪಾರ್ಟೆಂಟ್ ಕೂಡ. ಅದಕ್ಕೆ ಐ ಟೋಲ್ಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಎಪಿಸೋಡ್ಸ್ ಅಂಡ್ ಫೇವ್ರೆಟ್ ಟಾಪಿಕ್. ಥ್ಯಾಂಕ್ ಯು ಸೋ ಮಚ್ ರೂಪಾ. ಥ್ಯಾಂಕ್ ಯು ಮೇಘಾ. ಥ್ಯಾಂಕ್ಸ್ ಒನ್ಸ್ ಅಗೇನ್.